ಪ್ರಿಯಾಂಕಾ ರಾಠೋಡ್. ವೀಕ್ಷಕರೇ, ತಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿದಿನ ಕೂಡ ನಾವು ಒಬ್ಬೊಬ್ಬ ವ್ಯಕ್ತಿಯನ್ನ ಕರೆಸಿ ಸಂದರ್ಶನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಲ್ಲಾ ಕ್ಷೇತ್ರದಿಂದ ಕೂಡ ಜನರನ್ನ ಹೆಕ್ಕಿ ತಂದು ನಮ್ಮ ಸುತ್ತಮುತ್ತಲಿರುವಂತಹ ಭಾಗದ ಜನರನ್ನ ಗುರುತಿಸಿ ಅವರನ್ನ ಸಂದರ್ಶನ ಮಾಡಿ ನಿಮ್ಮವರೆಗೂ ಪರಿಚಯವನ್ನು ಕೊಡುವಂತದ್ದು, ಜೊತೆಗೆ ತಮಗೆ ಉಪಯೋಗ ಆಗುವಂತಹ ಮಾಹಿತಿಗಳಿದ್ರು ಕೂಡ ತಮ್ಮವರು ಖಂಡಿತವಾಗ್ಲೂ ನಾವು ಅದನ್ನ ಬಿಡದೆ ತಮ್ಮವರೆಗೂ ತಲುಪುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ಕೆಲಸಕ್ಕೆ ತಮ್ಮ ಬೆಂಬಲ ಕೂಡ ಇದೆ, ಅದು ನಮಗೆ ಬಹಳ ಖುಷಿಯಾದ ವಿಚಾರ. ಅದೇ ರೀತಿ ಇವತ್ತು ನಾವು ಒಬ್ಬ ವಿದ್ಯಾರ್ಥಿಯನ್ನ ಕರೆತಂದಿದ್ದೀವಿ ನಮ್ಮ ಸ್ಟುಡಿಯೋದಲ್ಲಿ. ಅವರ ಹೆಸರು ಅಮನ್ ಗುಡಜ್ ಅಂತ ಹೇಳಿ. ಅಮನ್ ಗುಡಜ್ ಅವರು ಯುಪಿಎಸ್ಸಿ ಎಕ್ಸಾಮ್ ಅನ್ನ ಕಟ್ಟಿದ್ದಾರೆ. ಯುಪಿಎಸ್ಸಿ ಎಕ್ಸಾಮ್ಗೋಸ್ಕರ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿ ತಯಾರಿನ ನಡೆಸಬೇಕು, ಯಾವ ರೀತಿ ಪುಸ್ತಕಗಳನ್ನ ಓದ್ಬೇಕು, ಯಾವೆಲ್ಲ ತಮ್ಮ ಶೆಡ್ಯೂಲ್ ಅನ್ನ ಯಾವ ರೀತಿ ಶೆಡ್ಯೂಲ್ ಅನ್ನ ತಾವು ಹಾಕೊಂಡ್ರೆ ತಮಗೆ ಅನುಕೂಲಕರವಾಗುತ್ತೆ, ಜಾಬ್ ಮಾಡ್ತಾ ಈ ಪರೀಕ್ಷೆ ಬಗ್ಗೆ ತಯಾರಿ ನಡೆಸಬಹುದಾ ಇಲ್ವಾ, ಎಷ್ಟು ಗಂಟೆಗಳ ಕಾಲ ಓದ್ಬೇಕು, ಇದೇ ರೀತಿ ಪ್ರತಿಯೊಂದು ಇಂಚಿಂಚು ಮಾಹಿತಿನ ನಾವು ಅವರಿಂದ ಪಡ್ಕೊಂಡು ತಮ್ಮವರೆಗೂ ತಲುಪಿಸುವಂತ ಕೆಲಸವನ್ನ ಮಾಡಿದ್ದೀವಿ. ತಮ್ಮಲ್ಲಿ ಯಾರಾದ್ರೂ ಈ ರೀತಿ ಯುಪಿಎಸ್ಸಿ ಎಕ್ಸಾಮ್ ಬರೀಬೇಕು ಅನ್ನೋಂಥವ್ರಿದ್ರೆ, ಅಥವಾ ತಮ್ಮ ಸ್ನೇಹಿತರು ಅಥವಾ ಬಂಧು ಬಳಗದವ್ರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಅವ್ರವರೆಗೂ ತಲುಪಿಸಿ ಶೇರ್ ಮಾಡಿದಷ್ಟು ಹೆಚ್ಚು ಹೆಚ್ಚು ಜನರಿಗೆ ತಲುಪಿದಷ್ಟು ಹೆಚ್ಚು ಹೆಚ್ಚು ಜನರಿಗೆ ಉಪಯೋಗ ಆಗುತ್ತೆ. ಮತ್ತೆ ತಡ ಹಾಗಿದ್ರೆ ಬನ್ನಿ ಅಮನ್ ಗುಡಜ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ಎಸ್ ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿದಿನ ಕೂಡ ಒಬ್ಬೊಬ್ಬ ವ್ಯಕ್ತಿಯನ್ನ ಕರೆಸಿ ಅವರು ಯಾವ ಕಾರ್ಯಕ್ಷೇತ್ರದಲ್ಲಿ ನಿಪುಣರಾಗಿರ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಚರ್ಚೆಯನ್ನು ನಡೆಸಿ ತಮಗೆ ಮಾಹಿತಿಯನ್ನ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕೆಲಸವನ್ನ ತಾವು ಅಪ್ರಿಶಿಯೇಟ್ ಕೂಡ ಮಾಡ್ತಾ ಇದ್ರೆ ನಮಗೂ ಕೂಡ ಇದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಅದೇ ರೀತಿ ಇವತ್ತು ಒಂದು ಬೇರೆನೇ ಕ್ಷೇತ್ರದ ಒಬ್ಬ ವ್ಯಕ್ತಿಯನ್ನು ನಾವು ಕರೆಸಿದೀವಿ, ಅಮನ್ ಗುಡಜ್ ಅಂತ ಹೇಳಿ. ಅವರು IAS ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಇವಾಗ ಅಭ್ಯಾಸವನ್ನ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಅವ್ರನ್ನ ಮಾತಾಡಿಸಿ ಕೆಲವೊಂದಿಷ್ಟು ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ, ಅದನ್ನ ಕನ್ಫ್ಯೂಷನ್ಸ್ ಇದ್ರೆ ಕ್ಲಿಯರ್ ಮಾಡೋದಕ್ಕಿಂತ ನಾನು ಅವ್ರನ್ನ ಕರೆಸಿದೀವಿ. ಮಾತಾಡ್ಸೋಣ ಅವ್ರನ್ನೇ. ಸರ್, ಗುಡ್ ಮಾರ್ನಿಂಗ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಗೆ ಎಸ್ ತಮ್ಮ ಒಂದು ಬ್ರೀಫ್ ಆಗಿ ವೀಕ್ಷಕರಿಗೆ ನಮಗೆ ಹೇಳ್ತೀರಾ? ನನ್ನ ಹೆಸರು ಅಮನ್ ಗುಡಜ್ ಅಂತ. ಸೊ ನಾನು ಗೋಕಾಕ್ದವನು. ನಮ್ಮ ಫಾದರು ASI ಕೆಂಪಣ್ಣ ಅಂತ ಅಗ್ನಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ಮ ಮದರ್ ಬಂದ್ಬಿಟ್ಟು ಹೌಸ್ ವೈಫ್. ನನ್ಗೆ ಒಂದು ಸಿಸ್ಟರ್ ಇದ್ದಾರೆ, BA ಕಂಪ್ಲೀಟ್ ಆಗಿದೆ. ಸೊ ನನ್ನ ಕ್ವಾಲಿಫಿಕೇಶನ್ MBA. ಸೊ ಇವಾಗ ಜಸ್ಟ್ ನಾನು MBA ಕಂಪ್ಲೀಟ್ ಆಗಿದೆ. ಸೊ ನಾನು IASಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಸೆಕೆಂಡ್ ಅಟೆಂಪ್ಟ್ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ನಾನು ಜಾಬ್ ಮಾಡ್ತಾನೆ ಪ್ರಿಪೇರ್ ಮಾಡ್ಬೇಕಂತ ಡಿಸೈಡ್ ಮಾಡಿ, ಸೊ ನಾನು ಆಲ್ರೆಡಿ ಇವಾಗ ಅಗ್ನಿಯಲ್ಲಿ ಜಾಬ್ ಮಾಡ್ತಾ ಮತ್ತೆ ನಾನು ಈವ್ನಿಂಗ್ ಅಥವಾ ಮಾರ್ನಿಂಗ್ ಅಲ್ಲಿ ಟೈಮ್ ಸಿಕ್ಕಾಗ ನಾನು ಪ್ರಿಪೇರ್ ಮಾಡ್ತಾ ಆ ಜಾಬ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್, ಇದು ನಿಮ್ಗೆ ಎಷ್ಟು ಕಷ್ಟ ಅಥವಾ ಎಷ್ಟು ಈಸಿ ಆಗುತ್ತೆ ನಿಮ್ಗೆ ಜಾಬ್ ಮಾಡ್ತಾ ಮಾಡ್ತಾ ಈ ರೀತಿ IAS ಬಗ್ಗೆ ಒಂದು ಸ್ಟಡಿ ಮಾಡಬೇಕು ಅಥವಾ ಅದ್ರ ಬಗ್ಗೆ ಒಂದು ತಯಾರಿ ನಡೆಸಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಅಥವಾ ಎಷ್ಟು ಈಸಿ ಅಂತ ತಮಗೆ ಅನ್ಸುತ್ತೆ? ಆಕ್ಚುಲಿ ಕಷ್ಟ ಅಂತ ಅನ್ನೋದಕ್ಕಿಂತ ಒಂದು ನಾವು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವ್ದು ಕೂಡ ಕಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್, ಸೊ ಇವಾಗ ನಾನು ಮಾರ್ನಿಂಗ್ ನನ್ಗೆ ಟೈಮ್ ಸಿಗೋದಂತಂದ್ರೆ, ಸೊ ನಾನು 4:30ಗೆ ಹೇಳ್ತೀನಿ. 4:30 ಇಂದ ನಾನು 8:30 ವರೆಗೂ ನಾನು ಪ್ರಿಪೇರ್ ಮಾಡ್ತಾ ಇರ್ತೀನಿ. ಸೊ ಟೈಮ್ ಸ್ಲಾಟ್ಸ್ ನ ಮಾಡ್ಕೊಂಡು 1 ಅವರ್ ವರೆಗೂ 1 ಅವರ್ ನಾನು ಪ್ರಿಪೇರ್ ಮಾಡ್ತಾ ಇರ್ತೀನಿ. ಸೊ 5 ಮಿನಿಟ್ಸ್ ಬ್ರೇಕ್ ತಗೋತೀನಿ ಎವ್ರಿ 1 ಅವರ್ಗೆ. ಸೊ 8:30 ವರೆಗೂ ಪ್ರಿಪೇರ್ ಮಾಡ್ತೀನಿ. 8:30 ಇಂದ ನಾನು ಸ್ವಲ್ಪ ಎಲ್ಲ ರೆಡಿ ಆಗಿ ಮತ್ತೆ ನಾನು ಜಾಬ್ ಹೋಗಿ 9ರಿಂದ ಮತ್ತು 6 ಗಂಟೆವರೆಗೂ ನನ್ನ ಜಾಬ್ ಇರುತ್ತೆ. ಓಕೆ, ತಮ್ಮ ಬಾಲ್ಯದಲ್ಲಿ ಫಸ್ಟ್ ಟೈಮ್ ನಿಮ್ಗೆ ಯಾವಾಗ ಅನಿಸ್ತು ಎಸ್ ನಾನು IAS ಮಾಡ್ಬೇಕು, ಅಥವಾ ಯಾವ ಟೈಮಲ್ಲಿ ನಿಮ್ಗೆ ಅನಿಸ್ತು ನಾನು ಇದೇ ಲೈನ್ ಹೋಗ್ಬೇಕು ಅಂತ? ತಮಗೆ ಮೋಟಿವೇಶನ್ ಏನು ಅಂತ? ಆಕ್ಚುಲಿ ನಾನು ಆಡಳಿತ ಮತ್ತು ಅಡ್ಮಿನಿಸ್ಟ್ರೇಷನ್ ನ ತುಂಬಾನೇ ಹತ್ತಿರದಿಂದ ನೋಡಿದ್ದೀನಿ. ನಮ್ಮ ಫಾದರ್ ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಅವ್ರ ತಗೊಳ್ತಕ್ಕಂಥ ನಿರ್ಧಾರಗಳಾಗಿರ್ಬೋದು, ಅವರ ಕಾರ್ಯಕ್ಷೇತ್ರ ಆಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನ ಹತ್ತಿರದಿಂದ ನೋಡಿದ್ರಿಂದ ನನಗೂ ಒಂದು ಕೂಡ ಏನೋ ಒಂದು ಉತ್ಸಾಹ ಅಂತ ಹೇಳ್ಬೋದು. ಸೊ ಅವಾಗ್ಲಿಂದ ನಾನು ಅದನ್ನ ಅನಲೈಸ್ ಮಾಡ್ತಾ ಬಂದೆ. ಸೊ ಅದನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ತಾ ಬಂದೆ ನಾನು. ಸೊ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳುವಾಗ ನನಗೆ ಬಂದಿದ್ದ ಐಡಿಯಾ ಅಂತಂದ್ರೆ ಸೊ IAS ಮಾಡಬೇಕು ಅಂತ. ಸೊ IAS ಮಾಡೋದಕ್ಕೆ ನಮ್ಮ 3 ಜನ ಮೋಟಿವೇಶನ್ ಇದ್ದಾರೆ. ಬಂದ್ಬಿಟ್ಟು ನಮ್ಮ ತಂದೆ ತಾಯಿ, ಸೊ ಅಮ್ಮಾಜಿ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಆಗಿರ್ಬೋದು ಡ್ಯಾನ್ಸ್ ಕ್ಲಾಸ್. ಸೊ ಅವರಿಂದ ನಂಗೆ ತುಂಬಾನೇ ಮೋಟಿವೇಶನ್ ಆಗಿದೆ. ಮತ್ತೆ ಇನ್ನೊಬ್ರು ನನಗೆ ಕಬಡ್ಡಿ ಸರ್ ಅಂತ ಹೇಳಿ, ಸೊ ಅವರು ನನಗೆ RC ಟ್ರೈನಿಂಗ್ ಗೆ ಕಳಿಸಿದ್ರು. ಸೊ ಅವರು ಕೂಡ ನಂಗೆ ತುಂಬಾನೇ ಮೋಟಿವೇಶನ್ ಮಾಡಿದ್ದಾರೆ. ಸರ್, ಇವಾಗ ತಮ್ಗೆ ಯಾವ ರೀತಿ ಆಲೋಚನೆ ಇಟ್ಕೊಂಡು ತಾವು ಈ ಫೀಲ್ಡ್ ಬರಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ಇವಾಗ IAS ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಲೈಕ್ ಒಂದು ಕಂಪ್ಲೀಟ್ ಪ್ಲಾನ್ ಇಲ್ಲದೆ, ಒಂದು ಕಂಪ್ಲೀಟ್ ವಿಚಾರ ಇಲ್ಲದೆ, ಅಥವಾ ಒಂದು ದೂರದೃಷ್ಟಿ ಇಲ್ಲದೆ ನಾನು ಈ ಫೀಲ್ಡ್ ನ ಆರಿಸ್ಕೊಬೇಕು ಅಂತ ಯಾರು ಕೂಡ ಅನ್ಕೊಳ್ಳಲ್ಲ. ಹಿಂದೆ ಒಂದು ಕಥೆನೇ ಇರುತ್ತೆ.
ಲೈಕ್ ಅವ್ರ ಜೀವನದಲ್ಲಿ ನೊಂದಿರುವಂತದ್ದಾಗಿರ್ಬೋದು ಅಥವಾ ಬಡತನ ಅಂತ ಆಗಿರ್ಬೋದು ಅಥವಾ ಏನೋ ಒಂದು ರಾಜಕೀಯ ದಬ್ಬಾಳಿಕೆ ಅಂತ ಇರ್ಬೋದು, ಈ ರೀತಿಯಾದ ಒಂದು ಸಮಾಜದಲ್ಲಿ ಯಾವುದೋ ಒಂದು ಕುಂದುಕೊರತೆಯನ್ನು ಹೊರಡು ಹಾಕ್ಬೇಕು ಅನ್ನುವಂತ ಒಂದು ಬ್ಲೂ ಪ್ರಿಂಟ್ ನ ಇಟ್ಕೊಂಡ್ಬಿಟ್ಟು ಕೆಲವೊಬ್ರು IAS ಗೆ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ತಮ್ಮ ಆಲೋಚನೆ ಏನಾಗಿತ್ತು, ನಾನು ಇದನ್ನ ಆರಿಸ್ಕೊಬೇಕು, ಇದನ್ನ ಮಾಡ್ಬೇಕು ಅಂತ? ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಆಕ್ಚುಲಿ IAS ಮಾಡ್ಬೇಕಂತ ಬಂದಿದ್ದು ನನಗೆ ಒಂದು ಉದ್ದೇಶ ಏನಂತಂದ್ರೆ, ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತೇನೆ, ಉದಾಹರಣೆ ಕೊಟ್ಟು ಹೇಳ್ತೀನಿ. ಇವಾಗ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು PC ಆಗಿರ್ಬೋದು, ವೈರಸ್, ಅದರಲ್ಲಿ ವೈರಸ್ ಅಟ್ಯಾಕ್ ಆಗಿದ್ರೆ ನಾವು ಆಂಟಿ ವೈರಸ್ ಅಂತ ನಾವು ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಆ ವೈರಸ್ ನ. ಹೌದಾ? ಅದೇ ರೀತಿ ಈ ಸಿಸ್ಟಮ್ ಅಲ್ಲಿ ಹೇಗೆ ಕರಪ್ಷನ್ ಅಡಾಪ್ಟ್ ಆಗಿಬಿಟ್ಟಿದೆ, ಸಿಸ್ಟಮ್ ಅಲ್ಲಿ ಕರಪ್ಷನ್ ಇನ್ವಾಲ್ವ್ ಆಗಿರುತ್ತೆ, ಈ ಸಿಸ್ಟಮ್ ಅಲ್ಲಿ ಕರಪ್ಷನ್ ಇನ್ವಾಲ್ವ್ ಆಗಿದೆ. ಸೊ ಅದಕ್ಕೋಸ್ಕರ ಒಳ್ಳೆ ಒಳ್ಳೆ ಯುವಕರಾಗಿರ್ಬೋದು, ಒಳ್ಳೆ ಉದ್ದೇಶ ಇಟ್ಕೊಂಡವರು ಆಗಿರ್ಬೋದು, ಸೊ ಇಂಥ ಅಧಿಕಾರಕ್ಕೆ ಬಂದ್ರೆ ಸೊ ಅವರು ನಾಗರಿಕ ಸೇವಕರಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ರೆ ಇಂತಹ ಕರಪ್ಷನ್ ಅನ್ನು ನಾವು ಆದಷ್ಟು ಕಡಿಮೆ ಮಾಡಬಹುದು ಅಂತ ನನ್ನ ಉದ್ದೇಶ. ಸೊ ಈ ಕರಪ್ಷನ್ ನ ತಡೆಯೋದಕ್ಕೋಸ್ಕರ ಒಂದು ಮೇನ್ ಉದ್ದೇಶ, ಕಾರಣಗಳು ಸಾಕಷ್ಟು ಇರ್ಬೋದು, ಆದ್ರೆ ಈ ಕರಪ್ಷನ್ ತಡೆಯಬೇಕಂತ ಮೇನ್ ಉದ್ದೇಶ ಇಟ್ಕೊಂಡು ನಾನು UPSC ಗೆ ಪ್ರಿಪೇರ್ ಆಗ್ತೇನೆ. ತುಂಬಾ ಒಳ್ಳೆ ಉದ್ದೇಶ ಸರ್. ಇವಾಗ ಜಾಬ್ ಮಾಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಸೊ ನಾನು ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ ಜಾಬ್ಗೆ. ಸೊ MBA ಮುಗಿದಿದೆ, ರೀಸೆಂಟ್ ಆಗಿ ಜಾಯ್ನ್ ಆಗಿದೆ. ಸೊ ನೀವು ಓದ್ತಾ ಇರೋ ಟೈಮ್ ಅಲ್ಲಿ ದಿನಕ್ಕೆ ಎಷ್ಟು ಗಂಟೆ ತಾವು ಸ್ಟಡಿ ಮಾಡ್ತಾ ಇದ್ದೀರಿ? ಇದರಲ್ಲಿ ಎಷ್ಟು ಗಂಟೆ ಅನ್ನೋದಕ್ಕಿಂತ ನಾವು ಎಷ್ಟು ಚೆನ್ನಾಗಿ ಓದ್ತೀವಿ, ಎಷ್ಟು ಕ್ವಾಲಿಟಿ ಟೈಮ್ ನಾವು ಓದಿದ್ದನ್ನ ಅರ್ಥ ಮಾಡ್ಕೊತೀವಿ. ಎಕ್ಸಾಮ್ ಅಲ್ಲಿ ನಮ್ಗೆ ಬೇಕಂತಂದ್ರೆ ಸೊ ಇವಾಗ ಕ್ವಾಂಟಿಟಿ ಅನ್ನೋದಕ್ಕಿಂತ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ಸ್ ಏನಿರ್ತಾವಲ್ಲ, ಸೊ ನಾವು ಯಾವುದೇ ಒಂದು ಸಬ್ಜೆಕ್ಟ್ಸ್ ನ ತಗೊಂಡಿರ್ಬೋದು, ಆ ಟಾಪಿಕ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ಕ್ಲಿಯಾರಿಟಿ ಅನ್ನೋದು ಚೆನ್ನಾಗಿದ್ರೆ ನಮ್ಮ ಓನ್ ವರ್ಡ್ಸ್ ಅಲ್ಲಿ ನಾವು ಎಕ್ಸಾಮ್ ಅಲ್ಲಿ ಬರೀಬಹುದು. ಸೊ ಆ ಕಾನ್ಸೆಪ್ಟ್ ಕ್ಲಿಯಾರಿಟಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಕಾನ್ಸೆಪ್ಟ್ ನ ಆ ವಿಷಯ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಆ ಬುಕ್ ಅಲ್ಲಿ ಏನಿದೆ ಅಂತ ನೀವು ಪ್ರಿಂಟ್ ಹಾಕೋದ್ ಬೇಕಾಗಿಲ್ಲ ಎಕ್ಸಾಮ್ ಟೈಮ್ ಅಲ್ಲಿ. ಸೊ ತಮ್ಮದೇ ಆದಂತ ಒಂದು ದಾರಿಯಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಬಹುದು ಅಂತ. ಎಸ್ ವೀಕ್ಷಕರೇ, ಅಮ್ಮನವ್ರ ಜೊತೆಗೆ ಮಾತುಕತೆ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಗ್ರಾಮ. ಮಾಡೋ ಹಸಿವಿಗೆ ಕುಣಿದಿದೆ ಜಗವೇ, ಜನಸ್ನಲ್ಲಿ ಹೊಳೆಯುತ್ತೇನೆ ಏಸ್ ಮೇಲೆ ಏಸ್. ನಾಟ್ಸಲ್ ನೂರು ತರೋ ಹಸಿವಿದೆ, ಗೋಲ್ ಹೊಡಿತೇನೆ ನಾನು ಸೂಪರ್ ಸ್ಪೀಡಲ್ಲಿ, ಬಿಡಲಿ ಎಲ್ಲ ಮಾಡೋ ಹಸಿವಿದೆ, ಬೆಳವಣಿಗೆಯ ಎಲ್ಲವನ್ನು ಮಾಡಬೇಕಾದ ಹಸಿವಿರುವಾಗ ಪೋಷಣೆ ಕೂಡ ಹೆಚ್ಚಬೇಕು. ಹಾರ್ಲಿಕ್ಸ್ ನಲ್ಲಿದೆ ಬಯೋ ಅವೈಲೇಬಲ್ ನ್ಯೂಟ್ರಿಯೆಂಟ್ಸ್. ಇವುಗಳು ಶರೀರದ ಕಣಕಣದಲ್ಲೂ ಸೇರಿಕೊಳ್ಳುತ್ತವೆ ಮತ್ತು ಮಕ್ಕಳಿಗೆ ನೀಡುತ್ತವೆ ಹೆಚ್ಚು ಪೋಷಣೆ. ಹಾರ್ಲಿಕ್ಸ್ ಮಾಡುತ್ತೆ ಮಕ್ಕಳನ್ನು ಹೆಚ್ಚು ಟಾಲ್, ಹೆಚ್ಚು ಸ್ಟ್ರಾಂಗ್, ಹೆಚ್ಚು ಶಾರ್ಪ್. ಹಾರ್ಲಿಕ್ಸ್ ಬೆಳೆಯಬೇಕೆನ್ನುವ ಹಸುವೆ ಕಣಕಣದಲ್ಲಿದೆ. ಕಣ್ಮುಚ್ಕೊಳ್ಳಿ ಮೆಮ್ಮಿ ಮೆಮ್ಮಿ. ನನ್ನೊಮ್ಮೆ ನೋಡಿದರೆ ಭಾಗ್ಯ ಬೆಳಗುತ್ತೆ, ಭಾಗ್ಯ ಬೆಳಗುತ್ತೆ. ಸೊ ಇವತ್ತೇನಿದೆ? ಇವತ್ತು ನಮ್ಮ ಮ್ಯೂಸಿಕ್ ಕಾಂಪಿಟೇಷನ್ ಇದೆ. ನಿಮ್ಮ ಮುಖ ನಮಗೆ ತುಂಬಾ ಲಕ್ಕಿ. ಪೇರ್ಸ್ ನಲ್ಲಿದೆ 100% ಹೆಚ್ಚು ಗ್ಲಿಸರಿನ್. ಇದು ನಿಮ್ಮ ತ್ವಚೆಯ ಮಾಯಿಶ್ಚರ್ ಅನ್ನು ಕಾದಿರಿಸುತ್ತೆ, ನಿಮ್ಮ ಮುಖಕ್ಕೆ ನೀಡುತ್ತೆ ಒಂದು ವಿಶೇಷ ಗೋಲ್ಡನ್ ಗ್ಲೋ. ಪೇರ್ಸ್ ಗೋಲ್ಡನ್. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗಿದ್ದಾರೆ ಅಮನ್ ಗುಡಜ್ ಅವರು. ಅವರೊಂದಿಗೆ ಮಾತುಕತೆನ ಮುಂದುವರ್ಸೋಣ. ಸರ್, ಇವಾಗ ಮಕ್ಳಿಗೆ ತಾವೇನ್ ಹೇಳ್ತೀರಾ? ಇವಾಗ ತಮ್ಮನ್ನ ನೋಡಿ ಇನ್ಸ್ಪೈರ್ ಆಗಕ್ಕೆ ಒಂದಿಷ್ಟು ಜನ ಮಕ್ಳು ಬರ್ಬೋದು, ನಾವು ಕೂಡ ಅಮ್ಮನ ನಂತರ ನಾವು ಕೂಡ IAS ಮಾಡೋಣ. ಬಿಕಾಸ್ ಇವಾಗ ತಾವು ಬ್ರೇಕ್ ತಗೊಂಡಿದ್ರಿ, ಮತ್ತೆ ಅಂದ್ರೆ IAS ಕೋಚಿಂಗ್ ತಗೊಂಡಿದ್ದೀರಾ ಅಂತ ಕೇಳ್ಪಟ್ಟಿದೀವಿ. ಎಲ್ಲಿ ಕೋಚಿಂಗ್ ತಗೊಂಡಿರೋದು ತಾವು ಅಂತ? ನಾನು ಆಕ್ಚುಲಿ 2014 ಅಲ್ಲಿ ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಯಿತು. ಸೊ BBA ಮುಗಿಸಿದೆ ನಾನು. 2014 ಅಲ್ಲಿ ನಾನು ಡಿಸೆಂಬರ್ ಅಲ್ಲಿ RC ರೆಡ್ಡಿ ಹೈದರಾಬಾದ್ ಅಲ್ಲಿ ನಮ್ಗೆ ಕಬಾಡಿಗೆ ಸರ್ ಅಂತ ಅವರೇ ಮೋಟಿವೇಶನ್ ಮಾಡಿದ್ದು. ಸೊ ಅವರೇ ನನಗೆ RC ರೆಡ್ಡಿಗೆ ಅಡ್ಮಿಷನ್ ತಗೋ, RC ರೆಡ್ಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ RC ರೆಡ್ಡಿಯಲ್ಲಿ ನಾನು 2 years ಕೋಚಿಂಗ್ ತಗೊಂಡಿದ್ದೀನಿ. ಸೊ 2 years ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಕೂಡ, ಎಲ್ಲ ಸಬ್ಜೆಕ್ಟ್ಸ್ ಕೂಡ ಚೆನ್ನಾಗಿ ಟೀಚ್ ಮಾಡಿದ್ದಾರೆ ಅವರು. ಸೊ ಅದರಲ್ಲಿ ಬರೆದಿರ್ತಕ್ಕಂಥ ಆಥರ್ಸ್ ನಮ್ಗೆ ಬಂದು ಟೀಚ್ ಮಾಡಿದ್ರು. ಸೊ RC ರೆಡ್ಡಿ 2 years ನಾನು ಬಂದ್ಬಿಟ್ಟು ಅಲ್ಲಿ 2014 to 16 ವರೆಗೂ ನಾನು ಮಾಡಿದ್ದೆ. ಸೊ 2017 ಇಂದ 19 ವರೆಗೂ ನಾನು MBA ಮುಗಿಸ್ಕೊಂಡೆ. ಸೊ MBA ಮುಗಿಸ್ಕೊಂಡು MBA ಮಾಡ್ತಾನೆ ಮತ್ತೆ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಸೊ ಅಟೆಂಪ್ಟ್ಸ್ ಕೂಡ ಮಾಡ್ತಾ ಇದ್ದೀನಿ. ಇವಾಗ MBA ಮುಗಿಸ್ಕೊಂಡು ಮತ್ತೆ ನಾನು ಜಾಬ್ ಮಾಡ್ತಾ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ಹೆಂಗಾಗುತ್ತೆ ಸರ್, ನೀವು ಫಸ್ಟ್ 2 ವರ್ಷ ಕೋಚಿಂಗ್ ತಗೊಂಡ್ರಿ, ಅದಾದ್ಮೇಲೆ ಮತ್ತೆ 2 ವರ್ಷ MBA ಮಾಡಿದ್ರಿ, ಅದ್ರ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತಮಗೆ ಕಷ್ಟ ಅನಿಸ್ತಿತ್ತಾ? ಅಂದ್ರೆ ಅಥವಾ ಒಂದು ಗ್ಯಾಪ್, ಎಲ್ಲೋ ಒಂದು ಗ್ಯಾಪ್ ಆಗ್ತಾ ಇದೆ ಅಥವಾ ಇಲ್ಲಿ ನಂಗೆ ಅಡಚಣೆ ಆಗ್ತದೆ ಅಂತ ಆತರ ಏನೋ ಫೀಲ್ ಆಯ್ತಾ ತಮಗೆ?
ಆಕ್ಚುಲಿ ಆ ರೀತಿ ಏನು ಫೀಲ್ ಆಗಿಲ್ಲ. ಯಾಕಂತಂದ್ರೆ MBA ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಅಂತ ಬರುತ್ತೆ. ಸೊ ಕೆಲವೊಂದು ಸಬ್ಜೆಕ್ಟ್ಸ್ IAS ಅಲ್ಲೂ ಕೂಡ ಸಿಮಿಲರ್ ಸಬ್ಜೆಕ್ಟ್ಸ್ ಇದಾವೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ MBA ಅಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಸಬ್ಜೆಕ್ಟ್ ಇದೆ. ಸೊ ಅದೇ ಸಬ್ಜೆಕ್ಟ್ ನಮಗೆ IAS ಅಲ್ಲಿ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಸಬ್ಜೆಕ್ಟ್ ಆಗುತ್ತೆ. ಸೊ ಆ ರೀತಿ ಕೆಲವೊಂದು ಲಾ ಸಬ್ಜೆಕ್ಟ್ಸ್ ಗಳು ಆಗಿರ್ಬೋದು, ಕಾರ್ಮಿಕರ ಬಗ್ಗೆ ಸಬ್ಜೆಕ್ಟ್ಸ್ ಗಳು ಆಗಿರ್ಬೋದು. ಸೊ ಅಂತ ಸಬ್ಜೆಕ್ಟ್ಸ್ ಗಳು ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿರೋದ್ರಿಂದ ನಾನು MBA ಫೀಲ್ಡ್ ಅಲ್ಲೂ ಕೂಡ ಎಕನಾಮಿಕ್ಸ್ ಕೂಡ ಆಗಿರ್ಬೋದು. ಸೊ ನಮ್ಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಲಿಲ್ಲ. ಅಂದ್ರೆ ತಮ್ಗೆ IAS ಗೆ ಓದೋದಕ್ಕೆ ಪೂರಕವಾಗಿ ಇರುವಂತ ಸಬ್ಜೆಕ್ಟ್ಸ್ ಗಳಿತ್ತು ಇಲ್ಲಿ, ಹಾಗಾಗಿ ತಮಗೆ ಸಹಾಯ ಆಯ್ತು. ಸೊ ಇವಾಗ ನಾನು ಕೇಳ್ತಾ ಇದ್ದೀನಿ ಮುಂಚೆ ವಿಷಯಾಂತರ ಆಗೋಯ್ತು, ಮಕ್ಕಳಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಈ ಫೀಲ್ಡ್ ಬರ್ಬೇಕಂದ್ರೆ ಏನ್ ವಿಚಾರ ಇಟ್ಕೊಂಡು ಬರ್ಬೇಕು ಅಂತ ತಾವ್ ಹೇಳ್ತೀರಾ? ಇವಾಗ ಈ ಫೀಲ್ಡ್ಗೆ ಫಸ್ಟ್ ಆಫ್ ಆಲ್ ನಾವು ಬರ್ಬೇಕಂತಂದ್ರೆ ಯಾವುದೇ ಕಾರಣಗಳಿದ್ರು ಕೂಡ ಒಂದು ಜನಸೇವೆ ಮಾಡುವಂತ ಉದ್ದೇಶ ಇರಬೇಕು. ಜನಸೇವೆ ಅಂತಂದ್ರೆ ನಾವು ಈ UPSC ಯಲ್ಲಿ ನಾವು ಸಿವಿಲ್ ಸರ್ವೆಂಟ್ಸ್ ಅಂತ ಕರಿತೀವಿ. ಸಿವಿಲ್ ಸರ್ವೆಂಟ್ಸ್ ಅಂತಂದ್ರೆ ನಾಗರಿಕ ಸೇವಕರು ಅಂತ ಕರಿತೀವಿ. ನಾವು ಯಾವುದೇ ಅಧಿಕಾರಿ ಆಗಿರಲ್ಲ, ಯಾವುದೇ ಒಂದು ಬೇರೆ ಉದ್ದೇಶಗಳನ್ನು ನಾವು ಇಟ್ಕೊಂಡಿರಲ್ಲ. ಸೊ ಅದಕ್ಕೋಸ್ಕರ ನಾಗರಿಕ ಸೇವೆ ಅಂತ ಕರಿತೀವಿ. ಆ ನಾಗರಿಕ ಸೇವೆಯನ್ನು, ಜನರ ಸೇವೆಯನ್ನು ನಾವು ಒಳ್ಳೆ ಎಷ್ಟು ಮಟ್ಟಿಗೆ ನಾವು ಜನರ ಹತ್ರ ಮುಟ್ಸೋಕ್ಕಾಗುತ್ತೆ. ಒಬ್ಬ ಅಧಿಕಾರಿ ಆಗಿದ್ಕೊಂಡು ಒಂದು ಜಿಲ್ಲೆ ಅವನ ಹತ್ರ ಇರುತ್ತೆ. ಸೊ ಒಂದು ಜಿಲ್ಲೆ ಅವನ ಹತ್ರ ಇರೋದ್ರಿಂದ ಸೊ ಅವನು ಎಷ್ಟು ಚೆನ್ನಾಗಿ ಆ ಅಧಿಕಾರವನ್ನು ಯುಟಿಲೈಸ್ ಮಾಡ್ಕೊತಾನೆ, ಎಷ್ಟು ಚೆನ್ನಾಗಿ ಜನರನ್ನ ಆ ಒಂದು ಸ್ಕೀಮ್ಸ್ ಆಗಿರ್ಬೋದು, ಏನೋ ಒಂದು ಪ್ರೋಗ್ರಾಮ್ಸ್ ಆಗಿರ್ಬೋದು ಜನರ ಹತ್ರ ಮುಟ್ಟಿಸ್ತಾರೆ. ಸೊ ಆ ಒಂದು ಉದ್ದೇಶನ ಇಟ್ಕೊಂಡು ನಾವು ಪ್ರಿಪೇರ್ ಆಗಿದ್ರೆ ಸೊ ಒಂದು ಒಳ್ಳೆ ಉದ್ದೇಶಕ್ಕೆ ಯಾವತ್ತೂ ಫಲ ಸಿಗುತ್ತೆ ಅಂತ ನನ್ನ ಉದ್ದೇಶ. ಖಂಡಿತ ತುಂಬಾ ಒಳ್ಳೆ ಮೆಸೇಜ್ ಮಕ್ಕಳಿಗೆ. ಸೊ ಇವಾಗ ತಾವು ಹೇಳ್ತಾ ಇದ್ರಿ 2 ವರ್ಷ ಗ್ಯಾಪ್ ಆದ್ಮೇಲೆ ಈ ರೀತಿ ಎಲ್ಲ ತಗೊಂಡ್ವಿ, ಬುಕ್ಸ್ ಓದಿದ್ವಿ, ರಿಲೇಟೇಬಲ್ ಸಬ್ಜೆಕ್ಟ್ಸ್ ಇದ್ವು, ಅದೆಲ್ಲ ಓಕೆ. ಇವಾಗ ಮಕ್ಳಿಗೆ ಕನ್ಫ್ಯೂಷನ್ ಇರುತ್ತೆ ಬೇರೆಯವ್ರಿಗೆ ಓದ್ಬೇಕಂದ್ರೆ, ನಾನು ಈ ಸಬ್ಜೆಕ್ಟ್ ತಗೊಬೇಕಾ, ಆ ಸಬ್ಜೆಕ್ಟ್ ತಗೊಬೇಕಾ, ಇದ್ ಮಾಡ್ಬೇಕಾ, ಅದ್ ಮಾಡ್ಬೇಕಾ, ಈ ಡಿಗ್ರಿ ಮಾಡಿದ್ರೆ ನಂಗೆ ಹೆಲ್ಪ್ ಆಗುತ್ತಾ, ಅಥವಾ ಒಂಥರ ಎಲ್ಲಾನು ಗುಡ್ಡೆ ಹಾಕೊಂಡ್ ಬಿಡ್ತಾರೆ ಪಕ್ಕದಲ್ಲಿ. ಆ ವಿಚಾರದಲ್ಲೇನೆ ಹೇಳ್ತಾ ಇದ್ದೀನಿ ನಾನು. ಗುಡ್ಡೆ ಹಾಕೊಳ್ಳೋದು ಮೀನ್ಸ್ ನಾಟ್ ಫಿಸಿಕಲಿ, ಎಲ್ಲಾ ವಿಚಾರ ಮಾಡ್ಕೊಂಡು ನಾನು ಇದನ್ನ ಓದ್ಬೇಕೇನೋ ಅದನ್ನ ಓದ್ಬೇಕು ಅನ್ನೋ ಆ ಸ್ಟ್ರೆಸ್ ಅಲ್ಲೇ ಮಕ್ಕಳಿಗೆ ನಾನು ಬೇಡಪ್ಪ ಅಂತ ದೂರ ಹೊಡ್ಕೊಳ್ಳೋಂತ ಎಷ್ಟು ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಸೊ ಈ ರೀತಿ ಆಗ್ಬೇಕಾದ್ರೆ ಯಾವ ರೀತಿ ಬುಕ್ಸ್ ಅನ್ನ ಓದ್ಬೇಕು ಅಂತ ತಾವು ಹೇಳ್ತೀರಾ? ಯಾವ ತರ ಬುಕ್ಸ್ ಅನ್ನ ರೆಫರ್ ಮಾಡೋದು ಈಸಿ ಆಗುತ್ತೆ ಅಂತ? ಇದರಲ್ಲಿ ಆಕ್ಚುಲಿ ಪ್ರಾಪರ್ ಗೈಡೆನ್ಸ್ ಏನ್ ಬೇಕಂತಂದ್ರೆ, ಸೊ ನಾವು ಸೋರ್ಸಸ್ ನ ಯಾವಾಗ್ಲೂ ಲಿಮಿಟೆಡ್ ಆಗಿರುತ್ತೆ. ಸಂಪನ್ಮೂಲಗಳು ಏನಿರುತ್ತೆ, ಸೊ ಪರ್ಟಿಕ್ಯುಲರ್ ಒಂದ್ ಸಬ್ಜೆಕ್ಟ್ ಗೆ ಒಂದ್ ಬುಕ್ ಅಂತ ಪರ್ಟಿಕ್ಯುಲರ್ ನಾವು ಲಿಮಿಟೆಡ್ ಆಗಿದ್ರೆ ಸೊ ನಾವು ಅದನ್ನೇ ಮತ್ತೆ 10 ಬುಕ್ ಅನ್ನ ಒಂದ್ಸಲ ಓದೋ ಬದಲು ಒಂದೇ ಬುಕ್ ಅನ್ನ 10 ಸಲ ಓದಿದ್ರೆ ನಮ್ಗೆ ಇನ್ನೂ ಹೆಚ್ಚಿಗೆ ಜ್ಞಾಪಕ ಇರುತ್ತೆ. ಸೊ ಇವಾಗ ಪ್ರಿಪರೇಷನ್ ಅಂತ ಬಂದ್ಬಿಟ್ರೆ ಫಸ್ಟ್ ಬರೋದು ಪ್ರಿಲಿಮ್ಸ್ ಅಂತ, ಪೂರ್ವಭಾವಿ ಪರೀಕ್ಷೆ ಅಂತ ನಡೆಸ್ತಾರೆ UPSC ಅವರು. ಸೊ ಪೂರ್ವಭಾವಿ ಪರೀಕ್ಷೆಯಲ್ಲಿ ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಅಂತ ಬರುತ್ತೆ. ಫಸ್ಟ್ ಪೇಪರ್ ಅಲ್ಲಿ 100 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್ ಇರುತ್ತೆ. ಸೊ 2 ಮಾರ್ಕ್ಸ್ ಅಂದ್ರೆ 200 ಮಾರ್ಕ್ಸ್ ಆಯ್ತು. ಸೊ ಅವಾಗ ನೆಗೆಟಿವ್ ಮಾರ್ಕ್ಸಿಂಗ್ 1/3 ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೆ. ಸೊ 3 ಕ್ವಶನ್ಸ್ ತಪ್ಪಿದ್ರೆ 1 ಮಾರ್ಕ್ಸ್ ಖಂಡಿತವಾಗಿ ಹೋಗುತ್ತೆ. ನೆಗೆಟಿವ್ ಮಾರ್ಕ್ಸಿಂಗ್ ಕೂಡ ಇರುತ್ತೆ. ಸೊ ಇದು ಫಸ್ಟ್ ಪೇಪರ್ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಸೆಕೆಂಡ್ ಪೇಪರ್ ಕೂಡ ಆಬ್ಜೆಕ್ಟಿವ್ ಇರುತ್ತೆ. ಸೊ ಸೆಕೆಂಡ್ ಪೇಪರ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಆಪ್ಟಿಟ್ಯೂಡ್ ಟೆಸ್ಟ್ ಅಥವಾ ರೀಸನಿಂಗ್ ಆಗಿರ್ಬೋದು, ನಾವು ಏನು ಇವಾಗ ಕರಿತೀವಿ ಮೆಂಟಲ್ ಎಬಿಲಿಟಿ ಅಂತ ಹೇಳ್ಬೋದು. ಸೊ ಮೆಂಟಲ್ ಎಬಿಲಿಟಿ ಅಂತ ಇರುತ್ತೆ. ಸೊ ಅದು ಜಸ್ಟ್ ಕ್ವಾಲಿಫೈ ಮಾಡೋದಕ್ಕೆ ಮಾತ್ರ ಇರುತ್ತೆ. ಅದ್ರ ಮಾರ್ಕ್ಸ್ ಅನ್ನ ನಾವು ಮೇನ್ಸಿಗೆ ಹೋಗೋದಕ್ಕೋಸ್ಕರ ಕನ್ಸಿಡರ್ ಮಾಡಲ್ಲ. ಫಸ್ಟ್ ಪೇಪರ್ ಅಲ್ಲಿ ನಾವು ಎಷ್ಟು ಸ್ಕೋರ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಪೇಪರ್ ಅಲ್ಲಿ 33% ನಾವು ಕ್ವಾಲಿಫೈ ಮಾಡಬೇಕು, ಅಂದ್ರೆ 66 ಮಾರ್ಕ್ಸ್. ಸೊ 27 to 28 ಕ್ವಶನ್ಸ್ ನಾವು ಟಚ್ ಮಾಡಿದ್ರೆ ಅಲ್ಲಿವರೆಗೂ ಕೂಡ ನಾವು 66 ಮಾರ್ಕ್ಸ್ ನ ತಗೋಬಹುದು. ಆದ್ರೆ ನಾವು ಫಸ್ಟ್ ಪೇಪರ್ ಅಲ್ಲಿ ನಾವು ಎಷ್ಟೇ ಸ್ಕೋರ್ ಮಾಡಿದ್ರು ಕೂಡ ಸೆಕೆಂಡ್ ಪೇಪರ್ ಅಲ್ಲಿ ನಾವು ಕ್ವಾಲಿಫೈ ಆಗಲಿಲ್ಲ ಅಂತಂದ್ರೆ ಸೊ ನಾವು ಮೇನ್ಸ್ಗೆ ಎಂಟ್ರೆನ್ಸ್ ಆಗಕ್ಕೆ ಅವಕಾಶ ಇಲ್ಲ. ಸೊ ಎರಡನ್ನೂ ತಾವು ಕ್ಲಿಯರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ಸ್ ಅಂತ ಬರುತ್ತೆ. ಮೇನ್ಸ್ ಅಲ್ಲಿ ಫಸ್ಟ್ ನಾವು ಬರೋದಂತಂದ್ರೆ ಸೊ 2 ಲ್ಯಾಂಗ್ವೇಜ್ ಪೇಪರ್ ಬರುತ್ತೆ. ಒಂದು ಇಂಗ್ಲಿಷ್ ಕಂಪಲ್ಸರಿ ಇರುತ್ತೆ. ಸೊ ಇನ್ನೊಂದು ಐಚ್ಛಿಕ ಲ್ಯಾಂಗ್ವೇಜ್ ಇರುತ್ತೆ. ಐಚ್ಛಿಕ ಲ್ಯಾಂಗ್ವೇಜ್ ಅಂತ ನಾವು ಸಂವಿಧಾನದ ಪ್ರಕಾರ 23 ಲ್ಯಾಂಗ್ವೇಜಸ್ ಗಳು ಏನಿರ್ತವೆ, ಆ 23 ಲ್ಯಾಂಗ್ವೇಜಸ್ ಗಳಲ್ಲಿ ಯಾವ್ದನ್ನ ಬೇಕಾದ್ರೂ ನಾವು ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೋಬಹುದು. ಸೊ ಅದು ಕೂಡ ಇಂಗ್ಲಿಷ್ ಮತ್ತು ಒಂದು ಕನ್ನಡನೇ ಆಗಿರ್ಬೋದು, ಹಿಂದಿನೇ ಆಗಿರ್ಬೋದು, ಬೇರೆ ಭಾಷೆನೇ ಆಗಿರ್ಬೋದು. ಸೊ ನಾವು ಯಾವ ಭಾಷೆನ ತಗೊಳ್ತೀವಿ ಅದು ಕೂಡ ಇಂಗ್ಲಿಷ್ ಮತ್ತು ಕನ್ನಡ ಮಾತ್ರ ಒಂದು ಕ್ವಾಲಿಫೈಯಿಂಗ್ ಆಗಿರುತ್ತೆ. ಒಂದು 30 to 35 ಮಾರ್ಕ್ಸ್ ನಾವು ಪಾಸ್ ಆಗ್ಲೇಬೇಕು. ಅದು ದೇರ್ ಇಸ್ ನೋ ಅಲ್ಟಿಮೇಟ್. ಸೊ ಈ ಲ್ಯಾಂಗ್ವೇಜ್ ಪೇಪರ್ ಮುಗಿದ ತಕ್ಷಣ ನಮಗೆ ಬರೋದು ಎಸ್ಸೆ ಬರುತ್ತೆ. ಸೊ ಎಸ್ಸೆ ಅಲ್ಲಿ ಟಾಪಿಕ್ಸ್ ಕೊಟ್ಟಿರ್ತಾರೆ. ಸೊ 250 ವರ್ಡ್ಸ್ 250 ಮಾರ್ಕ್ಸ್ ಇರುತ್ತೆ ಅದು ಕೂಡ ಎಸ್ಸೆ ಪೇಪರ್. ಸೊ ಎಸ್ಸೆ ಟಾಪಿಕ್ಸ್ ಕೊಟ್ಟಿರ್ತಾರೆ. ಸೊ ಎಸ್ಸೆನೂ ಕೂಡ ನಾವು ಬೆಳೆಸಬೇಕಾಗುತ್ತೆ. ಅದಾದ ನಂತರ GS1, GS2, GS3, GS4 ಅಂತ ಬರುತ್ತೆ. ಸೊ GS ಅಂತಂದ್ರೆ ಜನರಲ್ ಸ್ಟಡೀಸ್. ಸೊ ಜನರಲ್ ಸ್ಟಡೀಸ್ ಅಲ್ಲಿ ಬಂದ್ಬಿಟ್ಟು ಸೊ GS1 ನಲ್ಲಿ ಬಂದ್ಬಿಟ್ಟು ಫಸ್ಟ್ ಬರೋದು ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ. ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ಮೇನ್ಸ್ ಅಲ್ಲಿ. ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ.
ಸೊ ನಂತರ ಬಂದ್ಬಿಟ್ಟು ಜಿಯೋಗ್ರಫಿ ಬಗ್ಗೆ ಇರುತ್ತೆ GS1 ಅಲ್ಲಿ. ಸೊ GS1 ಅಲ್ಲಿ ಮತ್ತೆ ಇಂಡಿಯನ್ ಸೊಸೈಟಿ ಬಗ್ಗೆ ಅಥವಾ ವರ್ಲ್ಡ್ ಸೊಸೈಟಿ ಬಗ್ಗೆ ಇರುತ್ತೆ ಕ್ವಶನ್ಸ್. ಸೊ ಇದು GS1 ಅಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು GS2 ಬರುತ್ತೆ. ಸೊ GS2 ಅಲ್ಲಿ ಏನು ಅಂತಂದ್ರೆ, ಸೊ GS2 ಅಲ್ಲಿ ಪೇಪರ್ಸ್ ಬರೋದು ಪಾಲಿಟಿ 1 ಬರುತ್ತೆ, ನಂತರ ಪಾಲಿಟಿ ಗವರ್ನೆನ್ಸ್ ಬಗ್ಗೆ ಬರುತ್ತೆ, ಸೊ ನಂತರ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಬರುತ್ತೆ. ಸೊ ಇದು GS2 ಅಲ್ಲಿ ಬರುತ್ತೆ. GS3 ಅಲ್ಲಿ ಬರೋದಂತಂದ್ರೆ ಫಸ್ಟ್ ಎಕನಾಮಿಕ್ಸ್ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ, ಸೊ ನಂತರ ಬಂದ್ಬಿಟ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಎಕಾಲಜಿ ಕೂಡ GS3 ಅಲ್ಲೇ ಬರುತ್ತೆ. ಸೊ ಅದಾದ ತಕ್ಷಣ GS4 ಬರೋದು ಎಥಿಕ್ಸ್ ಬಗ್ಗೆ ಬರುತ್ತೆ. ಎಥಿಕ್ಸ್ ಅಂತಂದ್ರೆ ನೈತಿಕತೆ ಬಗ್ಗೆ ಬರುತ್ತೆ. ಸೊ ಇದು GS1, GS2, GS3, GS4 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅದಾದ ತಕ್ಷಣ ಆಪ್ಷನ್ ಕೂಡ ನಾವು ಚೂಸ್ ಮಾಡ್ಕೊಳ್ಬೇಕು. ಆಪ್ಷನ್ ಸಬ್ಜೆಕ್ಟ್ಸ್ ಇರ್ತವೆ, ಬೇರೆ ಬೇರೆ ವೆರೈಟಿ ಆಪ್ಷನ್ಸ್ ಇದಾವೆ. ಎಲ್ಲ ಸ್ಟ್ರೀಮ್, ಕಾಮರ್ಸ್ ಫೀಲ್ಡ್ ಅಲ್ಲಿ ಬಂದವ್ರಿಗೂ ಆಪ್ಷನ್ಸ್ ಅವ್ರಿಗೂ ಕೂಡ ಇದೆ, ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಬಂದವ್ರಿಗೂ ಮ್ಯಾನೇಜ್ಮೆಂಟ್ ಅಂತ ಆಪ್ಷನ್ಸ್ ಇದೆ. ಸೊ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ನಮ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಸೊ ನಾವು ಇವಾಗ ಬೇರೆ ಬೇರೆ ಸಬ್ಜೆಕ್ಟ್ಸ್ ನ ಸಿಲೆಬಸ್ ನ ನೋಡ್ಕೊಂಡು ನಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಬರ್ತಾ ಇದೆ, ಸೊ ಆ ಸಬ್ಜೆಕ್ಟ್ ನ ತಗೊಂಡು ನಾವು ಆಪ್ಷನಲ್ ಆಗಿ ಬರುತ್ತೆ. ಸೊ ನಾವು ಇನ್ನೂ ಹೆಚ್ಚಿನ ಅಂಕವನ್ನು ಗಳಿಸಬಹುದು. ಓಕೆ, ಅಂದ್ರೆ ತಾವು ಏನ್ ಡಿಗ್ರಿ ಮಾಡಿರ್ತೀರಾ ಅಥವಾ ತಮಗೆ ಯಾವ ತುಂಬಾ ಇಷ್ಟವಾಗಿರುವಂತ ಒಂದು ಸಬ್ಜೆಕ್ಟ್ ಇರುತ್ತೆ, ತಾವು ಅದನ್ನ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ ಕೂಡ ಇರುತ್ತೆ. ಓಕೆ, ತುಂಬಾ ಒಳ್ಳೇದು ಇದು. ಓಕೆ ಸರ್, ಇಷ್ಟೊತ್ತು ನಮ್ಮ ಎಸ್ ಸರ್, ಇವಾಗ ತಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಾದ್ಮೇಲೆ ಇಂಟರ್ವ್ಯೂ ಬಗ್ಗೆ ಕೇಳಲೇಬೇಕಾಗುತ್ತೆ. ಇಂಟರ್ವ್ಯೂಗೆ ಮಕ್ಳು ಯಾವ ರೀತಿ ರೆಡಿ ಆಗ್ಬೇಕು ಅಂತ ತಾವು ಹೇಳ್ತೀರಾ? UPSC ಆಕ್ಚುಲಿ ನಾವು ಇದಕ್ಕೆ ಇಂಟರ್ವ್ಯೂ ಅನ್ನೋದಕ್ಕೆ, ಸಂದರ್ಶನ ಅನ್ನೋದಕ್ಕಿಂತ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತೀವಿ, ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳ್ತೀವಿ. ಸೊ ನಾವು ವ್ಯಕ್ತಿತ್ವವನ್ನು ಯಾವಾಗ ನಾವು ಪ್ರಿಪರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗಿಂದನೇ ನಾವು ರೂಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಜಿಲ್ಲಾಧಿಕಾರಿಯಾಗಿ ನಮ್ಮ ವ್ಯಕ್ತಿತ್ವಗಳು, ನಮ್ಮ ಕ್ವಾಲಿಟೀಸ್ ಏನಿರಬೇಕು ಅವಾಗ್ಲಿಂದನೇ ನಾವು ರೂಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ನಾವು ರೂಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಇಂಟರ್ವ್ಯೂ ಅಲ್ಲಿ ಕೂಡ ನಾವು ಚೆನ್ನಾಗಿ ಮಾಡ್ತೀವಿ. ಇಂಟರ್ವ್ಯೂ ಅಲ್ಲಿ ನಮ್ಗೆ ಆಕ್ಚುಲಿ ನಾಲೆಜ್ ಟೆಸ್ಟ್ ಅನ್ನೋದಕ್ಕಿಂತಲೂ ನಮ್ಮ ಪರ್ಸನಾಲಿಟಿಯನ್ನ ಟೆಸ್ಟ್ ಮಾಡ್ತಾರೆ. ನಮ್ಮಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಡಿಸಿಷನ್ ಕ್ಷಮತೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಅವರು ಟೆಸ್ಟ್ ಮಾಡ್ತಾರೆ. ಸೊ ಒಂದು ಜಿಲ್ಲೆಯಲ್ಲೂ ಆಗಿರ್ಬೋದು, ಸುತ್ತಮುತ್ತಲು ನಡೀತಕ್ಕಂತ ಒಂದು ನಮ್ಮ ಸ್ಟೇಟ್ ಅಲ್ಲಿ ಏನ್ ನಡೀತಾ ಇದೆ, ನಮ್ಮ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ, ಸೊ ನಮ್ಗೆ ಈ ರೀತಿ ಎಲ್ಲ ಕ್ವಶನ್ಸ್ ನ ಅವ್ರು ಕೇಳ್ತಾರೆ. ಸೊ ಒಂದು ಸಿಚುವೇಶನಲ್ ಕ್ವಶನ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಿಂದ ಕ್ವಶನ್ಸ್ ಕೂಡ ಅವ್ರು ಕೇಳ್ತಾರೆ. ಸೊ ಅದಕ್ಕೆ ನನ್ನ ಸಜೆಷನ್ ಏನಂತಂದ್ರೆ, ಸೊ ಮಾಕ್ ಇಂಟರ್ವ್ಯೂಸ್ ನ ನಾವು ಎಷ್ಟು ಅಟೆಂಡ್ ಮಾಡ್ತೀವಿ ಅಷ್ಟು ನಮ್ಗೆ ಬೆನಿಫಿಟ್ ಆಗಿರುತ್ತೆ. ಸೊ ತಮಗೆ ಏನನ್ಸುತ್ತೆ ಇವಾಗ ಆ ವ್ಯಕ್ತಿಯ ಆಟಿಟ್ಯೂಡ್ ಯಾವ ರೀತಿ ಇರಬೇಕು ಅಂತ, ಅಂದ್ರೆ ಮನೋವೃತ್ತಿ ಅಂತ ಹೇಳ್ತೀವಿ, ಯಾವ ರೀತಿ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತಮಗೆ ಅನ್ಸುತ್ತೆ? ತಮ್ಮ ಪರ್ಸನಲ್ ಒಪಿನಿಯನ್ ಕೇಳ್ತಾ ವ್ಯಕ್ತಿತ್ವ, ಆ ವ್ಯಕ್ತಿಯ ಆಟಿಟ್ಯೂಡ್ ಆಕ್ಚುಲಿ ಒಬ್ಬ ಜಿಲ್ಲಾಧಿಕಾರಿ ಆಗ್ಬೇಕಂತ ಅವ್ನು ಅನ್ಕೊಂಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಅವನಿಗೆ ಪೇಷನ್ಸ್, ಹೌದಾ, ನಂತರ ಕನ್ಸಿಸ್ಟೆನ್ಸಿ ಇರಬೇಕು, ಡೆಡಿಕೇಶನ್ ಇರಬೇಕು, ನಂತರ ಬಂದ್ಬಿಟ್ಟು ಹಾರ್ಡ್ ವರ್ಕ್ ಇದ್ರೆ ಅವನ ಗುರಿಯನ್ನು ಅವನು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ಇವಾಗ ಒಟ್ಟಾರೆಯಾಗಿ ಓದ್ತಾ ಇರುವಂತಹ ಮಕ್ಕಳಿಗೆ ಇವಾಗಿಂದಾನೇ ಶುರು ಮಾಡಬೇಕು, ಇವಾಗ PU ನಲ್ಲಿದ್ದೀವಿ ಅಥವಾ ಡಿಗ್ರಿ ನಲ್ಲಿದ್ದೀವಿ ಅನ್ನಂಗಿದ್ರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಆಕ್ಚುಲಿ ಇವಾಗ್ಲಿಂದಾನು ಓದ್ಬೇಕಂತವ್ರಿಗೆ, ಸೊ ಇವಾಗ್ಲಿಂದಾನೇ ಅವರು ಒಂದು ಪ್ರಾಪರ್ ಗೈಡೆನ್ಸ್ ನ ತಗೊಳ್ಳಿ. ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಇದಾವೆ. ಸೊ ನಾವು ಕೂಡ ವಿಡಿಯೋಸ್ ನ ಕಂಡಕ್ಟ್ ಮಾಡಿದೀವಿ. ಸೊ ಅಂತ ಗೈಡೆನ್ಸ್ ನ ತಗೊಂಡು ನೀವು ಕೋಚಿಂಗ್ ಮಾಡಬೇಕು ಬೇಡವಾ, ಆನ್ಲೈನ್ ಕೋಚಿಂಗ್ಸ್ ಕೂಡ ಇದಾವೆ ಆಲ್ರೆಡಿ. ಸೊ ಆದಷ್ಟು ನಾವು ಸಿಲೆಬಸ್ ನ ಚೆನ್ನಾಗಿ ನಾವು ಕಂಠಪಾಠ ಮಾಡ್ಕೊಂಡು ಸಿಲೆಬಸ್ ಹೇಗಿದೆ ಅಂತ ನೋಡ್ಕೊಂಡು ಸೊ ಅದ್ರ ತಕ್ಕ ಹಾಗೆ ನಾವು ಓದ್ತಾ ಹೋದ್ರೆ ಸೊ ನಾವು ನಮ್ಮ ಗುರಿನ ಆರಾಮಾಗಿ ಮುಟ್ಬೋದು. ಸೊ ಇದು ಜಾಸ್ತಿ ಆದಷ್ಟು ನಾವು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀವಿ. ಓಕೆ, ಪ್ರತಿದಿನ ನ್ಯೂಸ್ ಪೇಪರ್ ಓದೋದು ಎಷ್ಟು ಮುಖ್ಯ ಅಂಡ್ ಯಾವ ನ್ಯೂಸ್ ಪೇಪರ್ ತಾವು ತುಂಬಾ ರೆಫರ್ ಮಾಡ್ತೀವಿ? ಆಕ್ಚುಲಿ ನಾವು ನ್ಯೂಸ್ ಪೇಪರ್ ಓದೋದು ದ ಹಿಂದೂ ಅಂತ ಇಂಗ್ಲಿಷ್ ನ್ಯೂಸ್ ಪೇಪರ್ ಬರುತ್ತೆ. ಸೊ ಆ ಹಿಂದೂ ನ್ಯೂಸ್ ಪೇಪರ್ ನಾನು ಓದ್ತಾ ಇದ್ದೀನಿ. ಸೊ ದ ಹಿಂದೂ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಸೊ ಯಾವ್ದು ಅವ್ರಿಗೆ ಅನುಕೂಲವಾಗುತ್ತೆ, ಯಾವ್ದು ಲಭ್ಯ ಇದೆಯೋ ಅದು ಎರಡರಲ್ಲಿ ಕೂಡ ಯಾವ್ದು ಬೇಕಾದ್ರೂ ಓದ್ಬೋದು. ಸೊ ಎಷ್ಟು ಮುಖ್ಯ ಆಗುತ್ತೆ ಸರ್ ನ್ಯೂಸ್ ಪೇಪರ್ ಅಂತಂದ್ರೆ, ಸೊ ಇವಾಗ ಕ್ವಶನ್ಸ್ ಏನ್ ಬರುತ್ತಲ್ಲ ಎಲ್ಲ ಆಲ್ಮೋಸ್ಟ್ ಕರೆಂಟ್ ಇವೆಂಟ್ಸ್ ಬೇಸ್ಡ್, ಮತ್ತು ಕರೆಂಟ್ ಇವೆಂಟ್ಸ್ ನ ಸ್ವಲ್ಪ ಹಿಸ್ಟ್ರಿ ಆಗಿರ್ಬೋದು, ಸಮ್ ಬೇಸಿಕ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ, ಸೊ ಆ ಬೇಸಿಕ್ ಸಬ್ಜೆಕ್ಟ್ಸ್ ಗೆ ಅವರು ಲಿಂಕ್ ಮಾಡಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಕರೆಂಟ್ ಇವೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಬೇಸಿಕ್ ಸಬ್ಜೆಕ್ಟ್ಸ್ ಅಂತ ಬಂದ್ಬಿಟ್ರೆ NCERT 6th to 12th ವರೆಗೂ NCERT ನ ಓದಿದ್ರೆ ಸೊ ಕೆಲವೊಂದು ಬುಕ್ಸ್ ಲಿಸ್ಟ್ ಇದಾವೆ. ಸೊ ಬೇಕಾದ್ರೆ ನಾವು ಬುಕ್ ಲಿಸ್ಟ್ ಸಜೆಷನ್ಸ್ ನಾವು ಹಾಕೋಣ. ಸೊ ಆ ಬುಕ್ಸ್ ನಾವು ಓದಿದ್ರೆ ಆರಾಮಾಗಿ ನಮ್ಮ ಗುರಿ ನಾವು ಮುಟ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದೆಲ್ಲ ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ಇದಾಗಿತ್ತು ಅಮನ್ ಗೂಡಜ್ ಅವರ ಮಾತುಕತೆ, ಅವರೊಂದಿಗೆ ನಡೆಸಿದಂತ ಮಾತುಕತೆ. ಅವರ ಅಭಿಪ್ರಾಯ ಇದಾಗಿತ್ತು, ಯಾವ ರೀತಿ ಓದ್ಬೇಕು, ಮನೋವೃತ್ತಿ ಯಾವ ರೀತಿ ಇರಬೇಕು, ಹೇಗೆಲ್ಲ ತಾವು IAS ನ ಓದ್ಬೇಕಂದ್ರೆ ಸೈಡ್ ಅಲ್ಲಿ ಜಾಬ್ ಮಾಡ್ಕೊಂಡು ಅಥವಾ ಓದ್ಕೊಂಡು
ಯಾವ ರೀತಿ ಅಂದ್ರೆ ನಾವ್ ಎಷ್ಟು ಜಾಸ್ತಿ ಓದಿದೀವಿ ಅನ್ನೋದಕ್ಕಿಂತ ಅದ್ರಲ್ಲಿ ಎಷ್ಟು ತಿಳ್ಕೊಂಡಿದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಕೂಡ ಹೇಳಿದ್ರು. ಜೊತೆಗೆ ಪೇಷನ್ಸ್ ಅನ್ನ ಬೆಳೆಸ್ಕೊಳ್ಬೇಕು, ತಾಳ್ಮೆ ಅನ್ನೋದು ಖಂಡಿತವಾಗ್ಲೂ ತುಂಬಾನೇ ಮುಖ್ಯ. ಯಾಕೆ ಅಂತಂದ್ರೆ ಇಡೀ ಜಿಲ್ಲೆಯನ್ನ ತಾವು ತಮ್ಮ ಕೈಲಿ ಇಟ್ಕೊಂಡು ಆಳ್ತೀರಾ ಅಂತಂದ್ರೆ ಆಳ್ತೀರಾ ಅನ್ನೋದಕ್ಕಿಂತ ಸೇವೆ ಮಾಡ್ತೀರಾ ಅನ್ನಂಗಿದ್ರೆ ಹಲವಾರು ಬಗೆಯ ಸಮಸ್ಯೆಗಳು ಬರುತ್ತೆ, ಹಲವಾರು ರೀತಿಯ ಚಾಲೆಂಜಸ್ ಗಳು ತಮಗೆ ಎದುರಾಗುತ್ತೆ. ಸೊ ಅಂತ ಸಮಯದಲ್ಲಿ ಪೇಷನ್ಸ್ ತುಂಬಾನೇ ಮುಖ್ಯ, ಹಾರ್ಡ್ ವರ್ಕ್ ತುಂಬಾನೇ ಮುಖ್ಯ. ಸೊ ತಾವೇನೇ ಮಾಡಿದ್ರು ಜನಕ್ಕೋಸ್ಕರ ಮಾಡ್ತಿರ್ತಾರ. ಸೊ ಒಳ್ಳೆ ಒಂದು ನಿಸ್ವಾರ್ಥ ಮನೋಭಾವನೆ ಇಟ್ಕೊಬೇಕಂದ್ರೆ ಒಟ್ಟಾರೆ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕೆ. ವೀಕ್ಷಕರೇ, ಮತ್ತೊಬ್ಬ ವ್ಯಕ್ತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ MP ನ್ಯೂಸ್ ಕನ್ನಡ. ನಿಮ್ಮ ಸುದ್ದಿಗೆ ನಾವು ಸದಾ ಸಿದ್ಧ. MP ನ್ಯೂಸ್ ನನ್ನನ್ನ ಇಲ್ಲಿ ಕರೆಸಿ UPSC ಬಗ್ಗೆ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಕೇಳಿ ಒಂದು ವಿದ್ಯಾರ್ಥಿಗಳಿಗೆ ಉಪಯೋಗ ಮಾಡುವಂತ ಒಂದು ಕೆಲಸವನ್ನು ಈ MP ನ್ಯೂಸ್ ಅಂದ್ರೆ ಮೀಡಿಯಾ ಪವರ್ ಹೇಗಿದೆ ಅಂತ ಅವ್ರು ತೋರಿಸಿಕೊಟ್ಟಿದ್ದಾರೆ. ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನ ಅವರು ನಡೆಸಲಿ. ನನ್ನನ್ನ ಇಲ್ಲಿ ಕರೆಸಿ ಅವರು ವಿದ್ಯಾರ್ಥಿಗಳು ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. Subscribe our channel, click the bell icon and like our videos.